ನಮಸ್ಕಾರ ಮಿತ್ರರೇ, ಒಂದು ಹೊಸ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೊನ್ನೆ ರಿಲೀಸ್ ಆಗಿರುವಂಥ ಫೆಬ್ರವರಿ 20th ರಿಲೀಸ್ ಆಯಿತು ಟಾಕ್ಸಿಕ್ ಟೀಸರ್. ಸೊ ಆ ಪರ್ಟಿಕ್ಯುಲರ್ ಟೀಸರ್ ಮೂಲಕ ಸುಮಾರು ಸ್ಟೋರಿ ಲೈನ್ಸ್ ಅಂದರೆ ಪ್ಲಾಟ್ ಲೈನ್ಸು ಅವೆಲ್ಲ ಸುಮಾರು ರಿವೀಲ್ ಆಗಿದೆ. ಆಮೇಲೆ ಇಂಟರ್ನೆಟ್ಟಲ್ಲಿ ಕೂಡ ತುಂಬ ಬಸ್ ಕ್ರಿಯೇಟ್ ಆಗಿದೆ. ಆಮೇಲೆ ವಿಡಿಯೋ ಕೂಡ ಅದು ಮಿಲಿಯನ್ಸ್ ಗಟ್ಟಲೆ ಈಗ ಆಲ್ರೆಡಿ ವ್ಯೂಸ್ ತಗೊಂಡಿದೆ. ಬನ್ನಿ ಈ ಪರ್ಟಿಕ್ಯುಲರ್ ಟೀಸರ್ನ ಒಂದು ರೀತಿ ರಿಯಾಕ್ಷನ್ ಕಮ್ ರಿವ್ಯೂ, ಒಂದು ಡಿಫ್ರೆಂಟ್ ಟೈಪ್ ಆಫ್ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಆ ಫಾಸ್ಟ್ ಕಟ್ಸ್ ಇದೆಯಲ್ಲ ಸಿಕ್ಕಾಪಟ್ಟೆ, ಅದನ್ನು ನೋಡಿ ನಾವು ಒಂಚೂರು ಬ್ರೇಕ್ ಡೌನ್ ಮಾಡೋಕ್ಕೂ ಅಥವಾ ರಿವ್ಯೂ ಮಾಡೋದಕ್ಕೂ ಟ್ರೈ ಮಾಡೋಣ. ಆಮೇಲೆ ಮಾತಾಡೋಣ. ಆಮೇಲೆ ಬೇರೆ ಯೂಟ್ಯೂಬರ್ಸ್ ಹಿಂದಿ ಕಮ್ಯುನಿಟಿಯಲ್ಲಿ ಅಥವಾ ಕನ್ನಡದಲ್ಲಿ ರಿವ್ಯೂ ಮಾಡಿರೋರ ಬಗ್ಗೆ ಅವ್ರು ಏನು ಒಪಿನಿಯನ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ಕೊಂಬರೋಣ. ಬನ್ನಿ, ಇದೊಂದು ಒಳ್ಳೆ ಮಜವಾಗಿರೋ ಒಂದು ರೀತಿ ವಿಡಿಯೋ ವಿತ್ ಸ್ಕ್ರೀನ್ ಶೇರ್ ಮಾಡಿ ರಿಯಾಕ್ಷನ್ ಕೂಡ ನೋಡೋಣ. ಬನ್ನಿ. ಸೊ ಇಲ್ಲಿ ನಾನು ಶೇರ್ ಮಾಡಿದ್ದೀನಿ ಸ್ಕ್ರೀನಲ್ಲಿ ಆಲ್ರೆಡಿ. ಸ್ಟಾರ್ಟ್ ಮಾಡೋಣ ಪರ್ಟಿಕ್ಯುಲರ್ ಟೀಸರ್ನ. ಸೊ ಮಧ್ಯದಲ್ಲಿ ಪಾಸ್ ಮಾಡಿ ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಮಾತು ಕೂಡ ಆಡ್ಬೋದು. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ಲೇ ಮಾಡ್ತೀನಿ. ಓಕೆ, ಸೊ ಇದು ಫಸ್ಟು ಇಲ್ಲಿ ಯಾರೋ ಗ್ಲಾಸ್ ಇಟ್ಕೊಂಡಿದ್ದಾರೆ, ಅಂದರೆ ಅದು ಯಶ್ ಅನ್ಕೋತೀನಿ. ಯಾಕೆಂದ್ರೆ ನೋಡಿ, ಅಲ್ಲಿ ಕುಡಿತಾ ಇರೋದು ಗ್ಲಾಸಲ್ಲಿ ಕಾಣ್ತಾ ಇದೆ. ಆಮೇಲೆ ಒಂದೇನೋ ಪಾರ್ಟಿ ನಡೀತಾ ಇದೆ ಅಲ್ಲಿ. ಆ ಪಾರ್ಟಿಯಲ್ಲಿ ಎಲ್ಲ ಯಾರೋ ಫಾರಿನರ್ಸೇ ಇದ್ದಾರೆ, ಕಾಣ್ತಾ ಇದ್ದಾರೆ ನೋಡಿ. ಆಮೇಲೆ ಸ್ಟಾರ್ಟಿಂಗಲ್ಲಿ ಇನ್ನೊಂಚೂರು ಹಿಂದೆ ಹೋಗಿ ನೋಡ್ಬೋಣ ಕೆಲವು ಶಾರ್ಟ್ಸು, ಯಾಕಂದರೆ ಸಿಕ್ಕಾಪಟ್ಟೆ ಫಾಸ್ಟ್ ಕಟ್ಸ್ ಇದೆ ಇದರಲ್ಲಿ. ಸೊ ಫಸ್ಟ್ ಸ್ಟಾರ್ಟ್ ಆದ ತಕ್ಷಣ ಏನಿದೆ, ಇಲ್ಲೇನೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇದು, ಒಂದು ವಿಲ್ಲಾ ಟೈಪ್ ಏನೋ ಇದೆ. ಆಮೇಲೆ ಏನೋ ರೆಸ್ಟೋರೆಂಟ್ ಥರ ಇದೆ ಅನ್ಸುತ್ತೆ. ಯಾವುದೋ ಒಂದು ಫಂಕ್ಷನ್ ಕೂಡ ನಡೀತಾ ಇದೆ ಇಲ್ಲಿ. ಆಮೇಲೆ ಅಲ್ಲೆಲ್ಲ ಲೈಟಿಂಗ್ಸು ಆರ್ಚಸ್ ಎಲ್ಲ ಇದೆ, ಅಂದರೆ ಏನೋ ಫಂಕ್ಷನ್ ನಡೀತಾ ಇದೆ ಅನ್ನೋ ರೀತಿ ಕಾಣ್ತಾ ಇದೆ. ಇಲ್ಲಿ ನೋಡಿದ್ರೆ ಇದೇನೋ ಬೋಟ್ ಥರ ಕಾಣ್ತಾ ಇದೆ ನೋಡಿ. ಇಲ್ಲಿ ಬೋಟ್, ಒಂದೆರಡು ಬೋಟ್ ಇದೆ ಇಲ್ಲಿ. ಆಮೇಲೆ ಫುಲ್ಲು ಒಂದು ಫಾರ್ಮ್ ಹೌಸ್ ರೀತಿ ಇದು ಕಾಣ್ತಾ ಇದೆ, ಸುತ್ತಲೂ ಎಲ್ಲ ಮರಗಳು. ಕ್ಲೋಸ್ ಅಪ್ ತಗೊಂಡೋದ ತಕ್ಷಣ ಇಲ್ಲಿಗೆ ಕಟ್ ಆಗುತ್ತೆ. ಇಲ್ಲಿಗೆ ಕಟ್ ಆದ್ಮೇಲೆ ನೋಡಿ ಗ್ಲಾಸ್ ಇಟ್ಕೊಂಡಿದ್ದಾರೆ. ಈ ಸಲ ನೋಡಿ ಯುದ್ಧನೇ ಬೇರೆ. ನೋಡಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಸ್ಕ್ರೀನಲ್ಲಿ ಯಾರೋ ಸ್ಮೋಕ್ ಮಾಡ್ತಾ ಇದ್ದಾರೆ. ಸ್ಮೋಕ್ ಮಾಡಿಕೊಂಡು ಆಶ್ ಟ್ರೇನಲ್ಲಿ ಹಾಕ್ತಾ ಇದ್ದಾರೆ ಇದನ್ನ ಆಶ್ನ. ಸೊ ಬ್ಯಾಕ್ಗ್ರೌಂಡಲ್ಲಿ ಯಾರ್ದೋ ವಾಯ್ಸ್ ಇದೆ, ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಇನ್ನೂ ಗೊತ್ತಾಗಲಿಲ್ಲ ನಮಗೆ. ಸೊ ಆಶ್ ಹಾಕ್ತಾ ಇದ್ದಾರೆ. ಈ ಪರ್ಟಿಕ್ಯುಲರ್ ಇದನ್ನ ಗ್ಲಾಸ್ ಆಶ್ ಟ್ರೇ ಜ್ಞಾಪಕ ಇಟ್ಕೊಳ್ಳಿ, ಆಮೇಲೆ ಗೊತ್ತಾಗುತ್ತೆ. ನೋಡಿ ಹಂಗೆ ಎಷ್ಟೊಂದು ಫಾಸ್ಟ್ ಕಟ್ಸ್ ಬಂತು, ಎಷ್ಟೊಂದು ಏನೇನಾಯ್ತು ನೋಡಿ. ಇಷ್ಟರಲ್ಲೇ ಏನೋ ಒಂದು ಎಕ್ಸ್ಪ್ಲೋಷನ್ ಆಗಿ, ಆಮೇಲೆ ಅದ್ಯಾರೋ ಸರ್ಕಸ್ ಕ್ಲೌನ್ ಥರ ಯಾರೋ ನೋಡಿ. ನೋಡಿ ಕ್ಲೌನ್ ಕಾಣಿಸ್ತು ಸಡನ್ ಆಗಿ ನೋಡಿದಾಗ. ಆಮೇಲೆ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಏನೋ ಬ್ಲಾಸ್ಟ್ಗಳಾಯಿತು ನೋಡಿ. ಅಲ್ಲಿ ಮತ್ತೆ ಇನ್ನೊಂದೇನೋ ಕಾಣಿಸ್ತು ಅಲ್ಲಿ. ಇಷ್ಟು ಅಂದರೆ ಇದು ಸರ್ಕಸ್ ಅನ್ಸುತ್ತೆ. ಇದು ಸರ್ಕಸ್ ಸಿಕ್ಕಾಬಡೆ ಫಾಸ್ಟ್ ಕಟ್ಸು. ಅಷ್ಟರಲ್ಲೇ ಇಷ್ಟು ಸೀನ್ಸ್ನ ಕಟ್ ಮಾಡಿ ನೋಡಿ. ಇದು ರಾಯಲ್ ಸರ್ಕಸ್. ಸ್ಟಾರ್ಟಿಂಗಲ್ಲಿ ತೋರಿಸಿದ್ರಲ್ಲ ರಾಯಲ್ ಸರ್ಕಸ್, ಅದರದ್ದೇನೋ ಪ್ರಿಮೈಸ್ ಇದೆ ಮೂವಿನಲ್ಲಿ, ಏನೋ ಒಂದು ಸಿಗ್ನಿಫಿಕೆನ್ಸ್ ಕೂಡ ಇದೆ. ಆಮೇಲೆ ಇಲ್ಲಿ ಫೈಟ್ ಕೂಡ ನಡೆಯುತ್ತೆ ಅನ್ಸುತ್ತೆ, ಯಾಕಂದರೆ ಯಾರೋ ಜೋಕರ್ ಕ್ಲೌನ್ ಥರ ಇರೋವನಿಗೆ ಜೊತೆ ಫೈಟ್ ಅಥವಾ ಅವನ್ನ ಅಟ್ಯಾಕ್ ಮಾಡ್ತಾ ಇರೋ ಒಂದು ಸೀನ್ ಕೂಡ. ಆಮೇಲೆ ಇದು ಏನೋ ಒಂಥರ ಚೈನಾ ಥರ ಇದೆ ಸ್ವಲ್ಪ ಫೀಲ್ಸು ನೋಡಿ. ಇದು ನೋಡಿದ್ರೆ ಈ ಪರ್ಟಿಕ್ಯುಲರ್ ಲ್ಯಾಂಟರ್ನ್ಸು ಮತ್ತು ಇದೆಲ್ಲ ನೋಡಿದ್ರೆ ನೋಡೋಣ ಏನಿದೆ. ಕುತಂತ್ರನೇ ಬೇರೆ. ಆಮೇಲೆ ಅಲ್ಲಿ ಒಂದು ಅಡಲ್ಟ್ ಸೀನ್ ಇದೆ ಇಲ್ಲಿ, ಅದು ಅಷ್ಟೇ ಸಿಕ್ಕಾಪಟ್ಟೆ ಫಾಸ್ಟ್ ಕಟ್ಟಲ್ಲಿ ತೋರಿಸ್ಬೇಕು. ಅದು ಯಾರು ಅಂತಲೂ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಯಶ್ ಮೋಸ್ಟ್ಲಿ, ಬಟ್ ಕೆಳಗಡೆ ಯಾರಿದ್ದಾರೆ ಗೊತ್ತಿಲ್ಲ. ಸೊ ಆಮೇಲೆ ಇಲ್ಲೇನೋ ಫೈಟ್ಸ್ ನಡೀತಾರೆ ನೋಡಿ ಇಲ್ಲಿ. ಆಮೇಲೆ ಇಲ್ಲೊಂದು ಏನೋ ಬಾರ್ ಥರ, ಡ್ಯಾನ್ಸ್ ಬಾರ್ ಅಥವಾ ಏನು. ಸೊ ಯಾವುದೋ ಒಂದು ಕಸಿನೋ ಇದು. ಆಮೇಲೆ ನೋಡಿ ಇವನೇ ಯಾರೋ ಜೋಕರ್, ಇದು ವಿಲನ್ ಅನ್ಸುತ್ತೆ ಇದು. ಸೊ ಇವನ್ನೇ ಹೊಡಿತಾ ಇರೋದೇನೋ ಒಂದು ಈ ಸೀನ್ ನೋಡಿ. ಇದು ರೆಡ್ ಡೆಡ್ ರಿಡೆಂಪ್ಷನ್ ಇಂದ ಕಾಪಿ ಮಾಡಿದರೆ ಅಂತ ಕೆಲವರು ಒಂದಷ್ಟು ಜನ ಕಾಮೆಂಟ್ ಮಾಡಿದರು ಇದರಲ್ಲಿ ರಿವ್ಯೂಸಲ್ಲಿ. ಇವನು ಎಸ್ಪೆಷಲಿ ಶಾನ್ ಪ್ರಾಷರ್, ಅವನಂತೂ ಫುಲ್ಲು ಹೊಟ್ಟೆ ಹೊರ್ಕೊಂಡ್ಬಿಟ್ಟಿದ್ದಾನೆ ನೋಡ್ಬಿಟ್ಟು. ಅಂದರೆ ಸಖತ್ ಕ್ರಿಟಿಸೈಸೇ ಮಾಡಿದ್ದಾನೆ ಆ್ಯಕ್ಚುಲಿ ಟೀಸರ್ನ. ಆಮೇಲೆ ಒಂಥರ ಟಿಪಿಕಲ್ ಸೌತ್ ಇಂಡಿಯನ್ ಮಸಾಲಾ ಫಿಲಮ್ ಅಂತ ಡಿಸ್ಕ್ರೈಬ್ ಮಾಡಿ, ಆಮೇಲೆ ಇದನ್ನು ರೆಡ್ ಡೆಡ್ ರಿಡೆಂಪ್ಷನ್ ಇಂದ ಕಾಪಿ ಮಾಡಿರೋದು ಇದು.
ಆಮೇಲೆ ಗ್ರಾಫಿಕ್ಸ್ ಚೆನ್ನಾಗಿಲ್ಲ ಅದು ಇದು ಅಂತ ಒಂದು ಸ್ವಲ್ಪ ಕಾಮೆಂಟ್ಸ್ ಬಂದಿದೆ. ಸೊ ಇದು ನನ್ನ ಒಪಿನಿಯನ್ ಅಲ್ಲ, ಶಾನ್ ಪ್ರಾಶರ್ ಅನ್ನೋನು ಮಾತಾಡಿರೋದು ಈ ರೀತಿ. ಆಮೇಲೆ ಇದು ನೋಡಿ, ಇದೂ ಇಲ್ಲಿ ಆ ಶಿಪ್ ಅದಲ್ಲ, ಇದು ಫಸ್ಟ್ ಟೈಮ್ ಇಲ್ಲಿ ಈ ಪರ್ಟಿಕ್ಯುಲರ್ ಸೀನು ಒಂದು ಗೇಮ್ನಿಂದ ಪಿಕ್ ಮಾಡಿರೋ ಥರ ಇದೆ ಅಂತ ಹೇಳ್ತಾನೆ ಅವನು. ಸೊ ಇದು ಒಂದು ಶಿಪ್ ಸುತ್ತ ಎಲ್ಲ ಸಮುದ್ರ, ಆಮೇಲೆ ಇದೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣ್ತದೆ. ಆ್ಯಕ್ಚುಲಿ ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತದೆ. ನನ್ನ ಒಪಿನಿಯನ್ ಕೇಳಿದ್ರೆ ಪ್ರೊಡಕ್ಷನ್ ಕ್ವಾಲಿಟಿ ಆಗಲಿ ಗ್ರಾಫಿಕ್ಸ್ ಆಗಲಿ ಚೆನ್ನಾಗೇ ಬಂದಿದೆ. ಎಕ್ಸೆಪ್ಟ್ ಒಂದು ಆನೆದೇನೋ ಒಂದು ಸರ್ಕಸ್ ಒಳಗಡೆ ಒಂದು ತೋರಿಸ್ತಾರೆ ಸೀನು, ಅದರಲ್ಲಿ ಒಂಥರ ಗ್ರಾಫಿಕ್ಸ್ ಅನ್ನೋ ರೀತಿ ಗೊತ್ತಾಗುತ್ತೆ, ಒಂಥರ ಆರ್ಟಿಫಿಷಿಯಲ್ ಅನಿಸುತ್ತೆ ಆನೆಗಳದ್ದು. ಅದು ಬಿಟ್ಟರೆ ಇದು ಚೆನ್ನಾಗಿದೆ ಆ್ಯಕ್ಚುಲಿ ನನ್ನ ಪ್ರಕಾರ. ಆಮೇಲೆ ಇಲ್ಲಿ ಈ ಫ್ಲೈಟ್ಸ್ ಇಲ್ಲಿ ಬರ್ತಾ ಇದೆ ಅಲ್ಲ, ಸೊ ಇದು ಏನೋ ಯು ಎಸ್ದು ಏನೋ ಇನ್ವಾಲ್ವ್ಮೆಂಟ್ ಇದೆ, ಆಮೇಲೆ ಅದೇನೋ ವಾರ್ ನಡೀತಾ ಇದೆ ಅನ್ನೋ ರೀತಿ ಏನೋ ಒಂದಷ್ಟು ಒಪಿನಿಯನ್ ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ನೋಡಿ. ಮತ್ತೆ ಆಸ್ಟ್ರೇ ತೋರಿಸಿದ್ರು, ಆಮೇಲೆ ಮತ್ತೆ ಇದು ಏನೋ ಚೈನಾದಲ್ಲಿರೋ ರೀತಿ ನಿಮಗೆ ಅಲ್ಲಿರೋ ಇನ್ಸ್ಕ್ರಿಪ್ಷನ್ಸ್ ಅದು ಇದು ನೋಡಿದ್ರೆ ಮೋಸ್ಟ್ಲಿ ಅದು ಚೈನಾದೇ ಅಂತ ಅನಿಸುತ್ತೆ, ಆ ರೀತಿ ಇದೆ ಇಲ್ಲಿ ನೋಡಿ. ಇದು ಅಷ್ಟೇನೆ, ಅದೇ ಪರ್ಟಿಕ್ಯುಲರ್ ಪ್ಲೇಸ್ ಇದು ಹಠ ಬಿಟ್ಬಿಡು. ನೋಡಿ. ಮತ್ತೆ 2-3 ಸೀನ್ ಇಲ್ಲೊಂದು ಏನೋ ಹಠ ಬಿಟ್ಬಿಡು. ಇಲ್ಲಿ ನೋಡಿ, ಇವನು ಯಾರೋ ಬೆಂಕಿ ಬಿಡ್ತಾ ಇದ್ದಾನೆ ಬಾಯಿ. ಅದಾದ್ಮೇಲೆ ನೋಡಿ, ಇಲ್ಲಿ ಯಾರೋ ಹೀರೋಯಿನ್ ಇದ್ದಾಳೆ ಇಲ್ಲಿ ನೋಡಿ, ಇಲ್ಲಿ ಮಲಗಿದ್ದಾಳೆ. ಇದಕ್ಕೆ ನಿಮ್ಗೆ ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲೊಂದು ಸೀನ್ ಇದೆ, ಇದು ಯಾರು ಅಂತ ಗೊತ್ತಿಲ್ಲ ಸರಿಯಾಗಿ ನೋಡಿ, ಯಾರೋ ಅಷ್ಟೇ ತೋರಿಸಿರೋದು. ಆಮೇಲೆ ನೋಡಿ, ಇವಂದೇನೋ ಮುಖ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಇಲ್ಲಿ. ಯಾರು ಆ್ಯಕ್ಟರ್ಸ್ ಅಂತಲೂ ಇದೆಲ್ಲ ಹೊಸಬ್ರು ಅನ್ನೋ ಥರನೇ ಇದೆ, ನೋನ್ ಆ್ಯಕ್ಟರ್ಸ್ ಅಲ್ಲ. ಆಮೇಲೆ ಇದು ನೋಡಿ, ಈ ಆನೆ ಇದೆಯಲ್ಲ, ಈ ಆನೆಗಳು ಆ್ಯಕ್ಚುಲಿ ಇದನ್ನೇ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಅಷ್ಟೊಂದು ತೀರ ಕೆಡ್ದಾಗಿದೆ ಅನ್ನೋ ರೀತಿ ಏನೋ ಹೇಳ ಅಷ್ಟಿಲ್ಲ ಇದು ನೋಡೋಕೆ. ಆಮೇಲೆ ನೋಡಿ, ಇದು ಗೋವಾದ ಅನ್ಸುತ್ತೆ ಇದು ಸೀನು ನೋಡಿ. ಇದು ಗೋವಾದಲ್ಲಿ ಗೋಡಾ ಬೀಚೋ ಯಾವ ಥರ ಆ ಟೈಪ್ ಅನ್ಸುತ್ತೆ ನೋಡಿ. ಯಾವ ಥರ ಕಾಣ್ತಾ ಇತ್ತು. ಆಮೇಲೆ ಗನ್ ಶಾಟ್ಸ್ ಫೈರ್ ಆಯಿತು. ಇದು ಆ ಪರ್ಟಿಕ್ಯುಲರ್ ಪಾರ್ಟಿ ಸೀನ್ ತೋರಿಸಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಇಲ್ಲೇನೋ ಮೆಹಮ್ ನಡೀತಾ ಇದೆ, ಅಂದರೆ ಗನ್ ಶೂಟ್ಸ್ ನಡೀತಾ ಇದೆ. ಆಮೇಲೆ ನೋಡಿ, ಇನ್ನೊಂದು ಇಲ್ಲಿ ಕಾರ್ ಚೇಸಿಂಗ್ ಸೀನ್ ಒಂದು ಬಂತು. ಆಮೇಲೆ ಇದ್ಯಾರೋ ಜೋಕರ್ ಥರ ವೇಷ ಹಾಕೊಂಡಿರೋನು ನೋಡಿ. ಈ ಸರ್ಕಸ್ಸಲ್ಲಿ ಆ್ಯಕ್ಚುಲಿ ಏನೋ ಒಂದು ದೊಡ್ಡ ಫೈಟ್ ಸೀಕ್ವೆನ್ಸ್ ಇದೆ ಅನ್ಸುತ್ತೆ, ಅಟ್ಯಾಕು. ಸೊ ಅದಕ್ಕೆ ಅದನ್ನು ಒಂಥರ ಹೈಲೈಟ್ ರೀತಿ, ಅಥವಾ ಇಟ್ಸ್ ಅ ಪಾರ್ಟ್ ಆಫ್ ಸ್ಟೋರಿ ಲೈನ್ ಅನ್ನೋ ರೀತಿ ಅದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದಾರೆ. ಟೀಸರಲ್ಲಿ ತುಂಬ ಶಾರ್ಟ್ಕಟ್ಸ್ ಅಂದರೆ ಸ್ಮಾಲ್ ಶಾರ್ಟ್ಸ್ನ ಎಲ್ಲ ಒಂದರಲ್ಲೇ ಕ್ಲಬ್ ಮಾಡಿದ್ದಾರೆ. ಇಷ್ಟು 2 ಮಿನಿಟ್ ಟೀಸರಲ್ಲಿ ಸಿಕ್ಕಾಪಟ್ಟೆ ಶಾರ್ಟ್ಸ್ನೆಲ್ಲ ಇನ್ಕ್ಲೂಡ್ ಮಾಡಿ ಆ್ಯಡ್ ಮಾಡಿದ್ದಾರೆ ನೋಡಿ. ಅದೇ ಅದು ಒಂದು ಕಾರ್ ಚೇಸ್ ಸೀನ್ ನಾನು ಹೇಳಿದ್ನಲ್ಲ ಅದು. ಆಮೇಲೆ ಇದು ಏನೋ ಒಂಥರ ಇದೇನೋ ಸ್ಮಶಾನ ಇದ್ದಂಗಿದೆ ನೋಡಿ, ಸ್ಮಶಾನದಲ್ಲಿ ಏನೋ ಒಂದು ಬ್ಲಾಸ್ಟ್ ಆಗಿದೆ ಕಾಣುತ್ತೆ. ಮತ್ತೆ 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 ಆಸ್ಟ್ರೇದೇ ಬರ್ತಾ ಇರುತ್ತೆ, ಆಶ್ ಹಾಕೋದು ನೋಡಿ. ಇದು ವಾರ್ ಸೀಕ್ವೆನ್ಸಸ್ಗಳು ನಾವು ಹೇಳಿದ್ವಲ್ಲ, ವಾರ್ ಸೀಕ್ವೆನ್ಸಸ್ಗಳಿದ್ದಾವೆ ನೋಡಿ. ಆಮೇಲೆ ಇಲ್ಲೇನೋ ಇನ್ನೊಂದು ಕಾರ್ ಚೇಸ್ ಸೀಕ್ವೆನ್ಸ್, ಮೌಂಟೇನ್ಸ್ ಎಲ್ಲ ಇದೆ ಅಲ್ಲಿ. ಆಮೇಲೆ ಇದು ಬ್ಲ್ಯಾಕ್ಔಟ್ ಆಗುತ್ತೆ ಕಂಪ್ಲೀಟ್. ಅದಾದಮೇಲೆ ಎಷ್ಟು ಇಲ್ಲಿ ಫೇಸ್ ಬರುತ್ತೆ. ಇದನ್ನ ನೋಡಿ ಎಲ್ಲ ತುಂಬ ಜನ ಅಪ್ರಿಷಿಯೇಟ್ ಮಾಡಿ ರಾವಣ ಅಂತ ರೋಲ್ಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಸೂಟ್ ಆಗ್ತಾರೆ ಅನ್ನೋ ರೀತಿ ಹೇಳಿದ್ರು. ಇಟ್ಸ್ ಓವರ್ ಓನ್ಲಿ ವೆನ್ ಐ ಸೇ ಇಟ್ಸ್ ಓವರ್ ಅನ್ನೋ ಡೈಲಾಗ್ನ ಹೇಳ್ತಾರೆ ಇವಾಗ ನೋಡಿ. ಸೊ ಇದು ಎಲ್ಲ ಈ ಪರ್ಟಿಕ್ಯುಲರ್ ಸ್ಕ್ರೀನ್ ಗ್ರ್ಯಾಬ್ ಏನಿದೆ ಇದ್ರದ್ದು ಪೋಸ್ಟರ್ಸ್ಗಳೆಲ್ಲ ಮಾಡಿದ್ರು ನೋಡಿ. ಈ ಶಾರ್ಟ್ಸ್ನ ನೋಡಿ, ಆಮೇಲೆ ಈ ಥರ ಗಡ್ಡ ಬೆರಡಿರೋದೆಲ್ಲ ನೋಡಿ ರಾವಣ ರೋಲ್ಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅಪ್ರಿಸಿಯೇಷನ್ಸ್ ಬಂದಿದೆ ಆ್ಯಕ್ಚುಲಿ ನೋಡಿ. ಎಲ್ಲ ವಾರ್ ಸೀಕ್ವೆನ್ಸ್ ಥರ ಎಲ್ಲೋ ದೊಡ್ಡ ವಾರ್ ನಡೀತಾ ಇರೋ ಥರ ಇದೆ. ಅಲ್ಲಿ ಏನೋ ಬೆಲ್ ಆಫ್ ಕ್ಯಾವೆಲ್ ಅಂತ ಏನೋ ಬರೆದಿದೆ ಅಲ್ಲಿ. ಇದು ಯಾವ ಕಂಟ್ರಿನ ಅಥವಾ ಇದು ಗೋವಾದಲ್ಲೇ ಸೆಟ್ ಮಾಡಿರೋದು ಗೊತ್ತಿಲ್ಲ. ಆ್ಯಕ್ಚುಲಿ ಇದ್ರ ಸಿನಾಪ್ಸಿಸ್ ಕೂಡ ರಿಲೀಸ್ ಆಗಿದೆ, ಅಂದರೆ ಲೀಕ್ ಆಗಿದೆ. ಲೀಕ್ ಅಲ್ಲ, ಅವರೇ ರಿಲೀಸ್ ಮಾಡಿದ್ದಾರೆ ಯಾವುದೋ UAE ವೆಬ್ಸೈಟಲ್ಲಿ ಅಂತ ಹೇಳ್ತಾರೆ. ಅದನ್ನು ನೋಡ್ಕೊಂಬರೋಣ ಏನಿದೆ, ವಿಕಿಪೀಡಿಯಲ್ಲೂ ಏನಿದೆ ಅಂತ ನೋಡ್ಬೋದು ನೋಡಿ. ಅಲ್ಲಿ ಮತ್ತೆ ಕ್ಲೌನ್ದು ಇದೇನೋ ಬಂತು ತಿರ್ಗಾ ನೋಡಿ. ಇಲ್ಲಿ ಮತ್ತೆ ವಾರ್ ಸೀಕ್ವೆನ್ಸು ಯಾವುದೋ ಹಿಮಾಲಯ ಇದ್ರ ಟೈಪು. ಆಮೇಲೆ ಇದು ಚೈನಾ ಅನ್ಸುತ್ತೆ. ಬೇರೆ ಬೇರೆ ಕಂಟ್ರೀಸಲ್ಲಿ ಕ್ಯಾನ್ವಾಸ್ ಸೆಟ್ ಆಗಿದೆ, ಬರೀ ಗೋವಾ ಒಂದೇ ಅಲ್ಲ ಅನ್ನೋದನ್ನ ಹೇಳ್ಬೋದು.
ಸೊ ಅದು ಬಿಟ್ಟರೆ ನೋಡೋಣ ಬನ್ನಿ ಮುಂದೆ ಏನಿದೆ ಅಂದ್ಬಿಟ್ಟು. ಇಲ್ಲೊಂದೇನೋ ನೋಡಿ, ಇದು ಯಶ್ ಇದು. ಇಲ್ಲಿ ಯಾರ ಜೊತೆನೋ ಫೈಟ್ ನಡೀತಾ ಇದೆ. ಇಲ್ಲೊಂದು ಫೈಟ್ ನಡೀತಾ ಇದೆ, ಕ್ಲೌನ್ ಜೊತೆ ಇದೆ ನೋಡಿ. ಇಲ್ಲೊಂದು ಬೇರೆ ಬೇರೆ ಅಟೈರ್ಸ್ ನೋಡಿ. ಈ ಥರ ನೀವು ಟೀಸರ್ ಆ್ಯಕ್ಚುಲ್ ಆಗಿ ನೀವು ಟಿ ವಿಲೋ ಕಂಪ್ಯೂಟ್ರಲ್ಲಿ ಹಾಕೊಂಡು ನೋಡಿದಾಗ ನಿಮ್ಗೆ ಇಷ್ಟೊಂದು ನಿಮ್ಗೆ ಕಾಣಿಸಿರಲ್ಲ ಅಲ್ವಾ ನೋಡಿ. ಆಮೇಲೆ ಇದು ಈ ಪರ್ಟಿಕ್ಯುಲರ್ ಇದೆ, ಅವಾಗ ಹೇಳ್ದಂಗೆ ಆ ವಿಲನ್ ಜೋಕರ್ ರೀತಿ ವೇಷ ಹಾಕೊಂಡಿರೋನ್ಗೆ ಇಲ್ಲಿ ಅಟ್ಯಾಕ್ ಮಾಡಿ ಇಲ್ಲಿ ಹೊಡಿತಾ ಇರೋದು. ಆಮೇಲೆ ಇದು ಗೀತು ಮೋಹನ್ದಾಸ್ ನೋಡಿ, ಆ ಆಸ್ಟ್ರೇದು ಗ್ಲಾಸ್ ಆಸ್ಟ್ರೇ ತೊಗೊಂಡು ಇವ್ನಿಗೆ ಯಾರಿಗೋ ಹೊಡಿತಾ ಇರೋದು. ಸೊ ಇವನು ಮೋಸ್ಟ್ಲಿ ಏನೋ ಇರಿಟೇಟ್ ಆಗೋ ಥರ ಏನೋ ಮಾತಾಡಿದ್ದಾನೆ ಅಥವಾ ಬಿಹೇವ್ ಮಾಡಿದ್ದಾನೆ, ಅದಕ್ಕೆ ಹೊಡಿತಾ ಇರೋದು. ಹೊಡೆದ್ಮೇಲೆ ಒಂದು ಡೈಲಾಗ್ ಇದೆ. ಇಲ್ಲಿ ನಿಮಗೆ ಪೂರ್ತಿ ಲುಕ್ ಕಾಣುತ್ತೆ ಬೇರ್ಡಿರೋದು. ಇದು ರಾಯ ಅನಿಸುತ್ತೆ ಮೋಸ್ಟ್ಲಿ. ರಾಯ ಇಸ್ ಫಾದರ್. ಆಮೇಲೆ ನೆಕ್ಸ್ಟ್ ರಿವೀಲಲ್ಲಿ ನಿಮಗೆ ನೋಡ್ಬೋದು, ನೀವು ನೋಡಿರ್ಬೋದು ಆಲ್ರೆಡಿ, ಮಗ ಬರ್ತಾನೆ. ಸೊ ಅವನ ಹೆಸರು ಟಿಕೆಟ್ ಅಂತ ಹೇಳ್ತಾರೆ. ಕೆಲವರು ಯಾರು ಮೈರೋ ಅಂತ ಏನೋ ಹೇಳಿದ್ರು, ಬಟ್ ಅದು ಟಿಕೆಟ್ ಅಂತ ಇದೆ ಆಸ್ ಪರ್ ದ ಪೋಸ್ಟರ್. ಸೊ ಆಮೇಲೆ ಬೇರೆ ಯಾರು ಆ್ಯಕ್ಟರ್ಸು, ನೋನ್ ಆ್ಯಕ್ಟರ್ಸ್ ನನಗಂತೂ ಯಾರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬರೀ ಯಶ್ ಒಬ್ಬರೇ ನೋನ್ ಆ್ಯಕ್ಟರ್ ಅನ್ನೋ ರೀತಿ ಇದರಲ್ಲಿ ಕಾಣ್ತಾ ಇದೆ. ಸೊ ಅದೊಂದು ಕಂಪ್ಲೇಂಟ್ ಆ್ಯಕ್ಚುಲಿ. ಎಷ್ಟೊಂದು ಜನ ಬೇರೆ ಆ್ಯಕ್ಟರ್ಸ್ ಯಾರ್ಯಾರು ಇದ್ದಾರಲ್ಲ, ಯಾರ್ದು ರಿವೀಲ್ ಮಾಡಿಲ್ಲ, ಬರೀ ಯಶ್ದೇ ತೋರಿಸಿದ್ದಾರೆ ಅಂತ ಒಂದಷ್ಟು ಟಾಕ್ ಇದೆ ಅದ್ರ ಬಗ್ಗೆ. ಅಂದರೆ 5 ಜನ ಹೀರೋಯಿನ್ಗಳಿದ್ದಾರೆ, ಆಮೇಲೆ ಸುಮಾರು ಬೇರೆ ಬೇರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಕೂಡ ಇರ್ಬೋದು, ಅವ್ರನ್ನ ಯಾರೂ ತೋರಿಸಿಲ್ಲ ಅನ್ನೋ ರೀತಿ ಒಂದು ಒಪಿನಿಯನ್ ಬಂದಿದೆ ನೋಡಿ. ಓಕೆ ನೋಡಿ, ರಿಟರ್ನ್ ಬೈ ಯಶ್ ಅಂಡ್ ಗೀತು ಮೋಹನ್ದಾಸ್. ಯಶ್ ಕೂಡ ಇದಕ್ಕೆ ಒನ್ ಆಫ್ ದ ರೈಟರ್ಸ್ ಅನ್ನೋ ರೀತಿ ಇಲ್ಲಿ ತೋರಿಸಿದ್ದಾರೆ. ವೆಂಕಟ್ ಆ್ಯಂಡ್ ನಾರಾಯಣ ಆ್ಯಂಡ್ ಯಶ್ ಪ್ರೊಡ್ಯೂಸರ್ ಸೊ ಇದ್ದಾರೆ. ಮ್ಯೂಸಿಕ್ ಇದ್ದದ್ದು ರವಿ ಬಸ್ರು. ಈ ಪರ್ಟಿಕ್ಯುಲರ್ ಮ್ಯೂಸಿಕ್ ಬಂತಲ್ಲ ಇವಾಗ, ನನಗೇನೋ ಆ ಪರ್ಟಿಕ್ಯುಲರ್ ಮ್ಯೂಸಿಕ್ ಬಿಟ್ಟು ಅಷ್ಟು ಇಷ್ಟ ಆಗಲಿಲ್ಲ. ಈ ಪರ್ಟಿಕ್ಯುಲರ್ ಹಾಲಿವುಡ್ ಲೆವೆಲ್ ಇರೋ, ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಇರೋವಂಥ ಮೂವಿ, ಇದಕ್ಕೆ ಮ್ಯೂಸಿಕ್ ಇನ್ನೂ ನೆಕ್ಸ್ಟ್ ಲೆವೆಲ್ ಇರಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಎಸ್ಪೆಷಲಿ ರಾಮಾಯಣ ನೋಡಿದ್ರೆ ಹ್ಯಾನ್ಸ್ ಜಿಮ್ಮರ್ ಯಾರ ಒಂದು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಇದೆ ಅದರಲ್ಲಿ. ಅದರದ್ದು ಒಂದು ಟೀಸರ್ನ ಇದರಲ್ಲಿ 3D ಇದರಲ್ಲಿ ಅವತಾರ್ ಮೂವಿ ಬಂದಿತ್ತಲ್ಲ ರೀಸೆಂಟಾಗಿ, ಆವಾಗ ನೋಡಿದೆ. ಮೈಂಡ್ ಬ್ಲೋಯಿಂಗ್ 3D ಎಫೆಕ್ಟ್ಸು ವಿತ್ ಮ್ಯೂಸಿಕ್ ಸಕ್ಕತ್ತಾಗಿತ್ತು ಮಾತ್ರ. ಬಟ್ ಇದು ಸ್ವಲ್ಪ ಲೆಟ್ ಡೌನ್ ಅನ್ನಿಸ್ತು ನನಗೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಆನೆಸ್ಟ್ ನನ್ನ ಒಪಿನಿಯನ್ ಇದು. ಸೊ ಈ ರೀತಿ ಇದೆ, ನೋಡೋಣ ಬನ್ನಿ ಮುಂದೆ ಏನೇನು ಇದೆ ಅಂತ. ಯಾರೋ ನೋಡಿ, ಇದು ಮಗನ ಇಂಟ್ರೊಡಕ್ಷನ್, ಅದೇ ಟಿಕೆಟ್ ಅಂತ ಹೇಳಿದ್ರಲ್ಲ ಒಂದು ಮೋಸ್ಟ್ಲಿ ನೋಡಿ. ನೋಡಿ, ವಿತೌಟ್ ಬೇರ್ಡ್ ಲುಕ್, ಬರೀ ಎಲ್ಲ ಗಡ್ಡದಲ್ಲಿ ನೋಡಿ ನೋಡಿ ಜನರಿಗೆ ಬೋರ್ ಆಗಿತ್ತಲ್ಲ, ಸೊ ಹಾಗಾಗಿ ವಿತೌಟ್ ಬೇರ್ಡ್ ಲುಕ್, ಆಮೇಲೆ ಶಾರ್ಟ್ ಹೇರ್ ಕಟ್, ಈ ಲುಕ್ಕಲ್ಲಿ ನೋಡಿ ಯಶ್ನ ನೋಡೋದಕ್ಕೆ ಎಲ್ಲ ಜನ ಇಷ್ಟಪಟ್ಟಿದ್ದಾರೆ. ಆಮೇಲೆ ಇನ್ನೊಂದೇನೆಂದರೆ, ಈ ಪರ್ಟಿಕ್ಯುಲರ್ ಡ್ಯಾನ್ಸ್ ಇಲ್ಲಿ ಮಾಡ್ತಾರಲ್ಲ, ಈ ಪರ್ಟಿಕ್ಯುಲರ್ ಡ್ಯಾನ್ಸ್ ಸೀಕ್ವೆನ್ಸು ಒಂದು ಹಳೆ ಯಾವುದೋ ವಿಡಿಯೋದಲ್ಲಿ ಹೆಂಗಾಗಿರುವಾಗ ಯಶ್ ಈ ರೀತಿ ಡ್ಯಾನ್ಸ್ ಮಾಡಿರೋದು, ಇದನ್ನು ತೋರಿಸಿ ಸುಮಾರು ಮೀಮ್ಸ್ಗಳೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಡ್ಯಾಡಿ ಅನ್ನೋ, ಅಂದರೆ ಪ್ರೀವಿಯಸ್ ಟ್ರೈಲರಲ್ಲಿ ಡ್ಯಾಡಿ ಈಸ್ ಹೋಮ್ ಅನ್ನೋದು, ಆಮೇಲೆ ಈಗ ಒಂದು ಲಾಸ್ಟಲ್ಲಿ ಹೇಳ್ತಾರಲ್ಲ ಡ್ಯಾಡಿ ಐ ಆಮ್ ಹೋಮ್ ಅನ್ನೋದು, ಇವೆಲ್ಲ ಅದ್ರ ಮೇಲೂ ತುಂಬ ಮೀಮ್ಸ್ ಎಲ್ಲ ಬಂದಿದೆ ಇಂಟರ್ನೆಟಲ್ಲಿ ನೋಡಿ. ಇಲ್ಲಿ ಸುಮಾರು ಬ್ಲಡ್ ಶೆಡ್ಗಳಿದ್ದಾವೆ. ಸೊ ಈ ಮಗನ ಸೀಕ್ವೆನ್ಸಲ್ಲಿ ನೀವು ನೋಡ್ದಂಗೆ ಸಿಕ್ಕಾಪಟ್ಟೆ ಬ್ಲಡ್ ಶೆಡ್ಗಳು ಒಂದಷ್ಟು. ಅದ್ರ ಬಗ್ಗೆನೂ ಸುಮಾರು ನೆಗೆಟಿವ್ ಒಪಿನಿಯನ್ಸ್ ಇದೆ. ಆಮೇಲೆ ತುಂಬ ಇತ್ತೀಚೆಗೆ ಬಂದಿರೋ ನೀವು ಯಾವುದೇ ಫಿಲಮ್ಗಳನ್ನ ನೀವು ತಗೊಳ್ಳಿ, ಸಿಕ್ಕಾಪಟ್ಟೆ ಬ್ಲಡ್ ಶೆಡ್ ಇರೋ ಮೂವೀಸೇ ಆ್ಯಕ್ಚುಲಿ ಸಕ್ಸಸ್ಫುಲ್ ಕೂಡ ಆಗಿದೆ. ನೀವು ಮೊನ್ನೆ ರಿಲೀಸ್ ಆಗಿರೋ ದುರಂಧರ್ ನೀವು ನೋಡ್ಬೋದು. ದುರಂಧರ್ ಅಥವಾ ಅದಕ್ಕಿಂತ ಮುಂಚೆ ಮಾರ್ಕೋ ಅಂತ ಬಂದಿತ್ತು, ಅದೂ ದೊಡ್ಡ ಹೆಸರು ಮಾಡ್ತು. ಆಮೇಲೆ ಜನರು ಅದನ್ನ ಇಷ್ಟಪಟ್ಟರು. ನಾನಂತೂ ಪರ್ಸನಲಾಗಿ ಅದನ್ನ ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕೆ ಇಷ್ಟಪಡಲಿಲ್ಲ. ಇಷ್ಟೊಂದು ಬ್ಲಡ್ ಶೆಡ್ ಬೇಕಾ ಅನ್ನೋದು ಒಂದು ಕ್ವೆಶ್ಚನ್ ಆಗುತ್ತೆ. ಬಟ್ ಸ್ಟಿಲ್ ಒಂಥರ ಅದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಈಗ, ಆ್ಯನಿಮಲ್ ಆಗಲಿ. ಆಮೇಲೆ ರೀಸೆಂಟ್ಲಿ ಇನ್ನೊಂದು ಓ ರೋಮಿಯೋ ಅಂತ ಒಂದು ಶಾಹಿದ್ ಕಪೂರ್ದೊಂದಿತ್ತು, ಅವರು ಆ್ಯನಿಮಲಲ್ಲಿರೋ ಸೀನ್ಗಳನ್ನ ಇದೇ ರೀತಿ ತೊಗೊಂಡು ಕಾಪಿ ಮಾಡಿ ಬ್ಲಡ್ ಶೆಡ್ ಎಲ್ಲ ಜಾಸ್ತಿ ಇರೋ ಥರ ತೋರಿಸ್ತಾರೆ. ದುರಂಧರ್ ಅಂತೂ ನೀವು ಕೇಳಲೇಬೇಕಾಗಿಲ್ಲ. ಸೊ ಸುಮಾರು ಬ್ಲಡ್ ಶೆಡ್ ಇರೋ ಸಿಕ್ಕಾಪಟ್ಟೆ ಸೀನ್ಸ್ ಇದ್ದಾವೆ. ಆಮೇಲೆ ಪಾರ್ಟ್ 2ನಲ್ಲೂ ನೀವು ನೋಡ್ತೀರಾ ಮುಂದೆ ಮಾರ್ಚಲ್ಲಿ ಬರುವಾಗ ತುಂಬ ಬ್ಲಡ್ ಶೆಡ್ ಇರೋ ಸೀನ್ಸ್ ಇದೆ. ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಇವರು ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ತಪ್ಪು ಸರಿ ಅಂತ ಹೇಗೆ ಜಡ್ಜ್ ಮಾಡೋದು ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ಎಷ್ಟೋ ಜನ ಅದನ್ನ ಕ್ರಿಟಿಸೈಸ್ ಕೂಡ ಮಾಡಿದ್ದಾರೆ ಎಲ್ಲರೂ.
ಸೊ ಇಲ್ಲೆಲ್ಲ ಇನ್ನು ಮುಂದೆ ಅವನು ಮಗ ಅಟ್ಯಾಕ್ ಮಾಡ್ತಾ ಇರೋದು, ಹೊಡಿತಾ ಇರೋದು ಯಾವುದೋ ಒಂದು ಬೇರೆ ಪ್ಲೇಸ್ ಇದು ಆ್ಯಕ್ಚುಲಿ. ಸೊ ಏನೋ ಸ್ಟೋರಿ ಲೈನ್ ಯಾವ ರೀತಿ ಇರ್ಬೋದು ಅಂತ ಅಂದರೆ, ಅಪ್ಪ ಮಗ ಎಲ್ಲೋ ಸಪ್ರೇಟ್ ಆಗಿ ಇವನು ಯಾವುದೋ ಬೇರೆ ಕಂಟ್ರಿನಲ್ಲಿ ಇದ್ದು ಅಲ್ಲಿ ಬೆಳೆದು ಏನೋ ರಿವೆಂಜ್ ತೊಗೊಳೋದಕ್ಕೆ ಅಪ್ಪನ ಮೇಲೆ ಬಂದಿರ್ಬೋದು ಅಂತನೋ ಆ ಥರ ಎಲ್ಲ ಒಂದಿಷ್ಟು ಒಂದು ಥಿಯರೀಸ್ ಇದೆ, ಕಾನ್ಸ್ಪಿರಸಿ ಎಲ್ಲ ಒಂದು ಥಿಯರಿ ಇದೆ, ಫ್ಯಾನ್ ಥಿಯರೀಸು. ಸೊ ಗೊತ್ತಿಲ್ಲ ಆ್ಯಕ್ಚುಯಲ್ ಸ್ಟೋರಿ ಲೈನ್ ಏನಿರುತ್ತೆ, ಅಥವಾ ಇವನೇ ಯಂಗ್ ಆಗಿರುವಾಗ ರಾಯ ಇರುವಾಗಿಂದು ಫ್ಲ್ಯಾಶ್ ಬ್ಯಾಕ್ ಸೀನ್ಸಾ ಅಥವಾ ಡಬಲ್ ರೋಲ್ ಇದೆಯಾ ಎಷ್ಟು ಈ ಫಿಲಮಲ್ಲಿ, ಅದೂ ಎಲ್ಲ ಒಂದಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಒಟ್ಟಿನಲ್ಲಿ ಜನರಿಗೆ. ಸೊ ಕಂಪ್ಲೀಟ್ ಲೆಟ್ ಡೌನ್ ಡಿಸಪಾಯಿಂಟ್ಮೆಂಟ್ ಅನ್ನೋ ರೀತಿ ಅಂತೂ ಖಂಡಿತ ಇಲ್ಲ. ಕೆಲವು ಹಿಂದಿ ಯೂಟ್ಯೂಬರ್ಸ್ ಹೇಳಿರೋ ರೀತಿ ಈ ಸೂರಜ್ ಕುಮಾರು ಅಷ್ಟೇ ಅವರ ವಿಡಿಯೋದಲ್ಲಿನೇ ವಿಡಿಯೋದಲ್ಲಿ ಕೂಡ ಅಷ್ಟು ಅಂತ ಏನು ಒಳ್ಳೆ ಒಪಿನಿಯನ್ ಅಂತೂ ಹೇಳಿಲ್ಲ ಇದ್ರ ಬಗ್ಗೆ, ಟಾಕ್ಸಿಕ್ ಬಗ್ಗೆ. ಸೊ ನೋಡೋಣ ಬನ್ನಿ ಮುಂದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ನೋಡಿ ಇದು ಅದೇ ಮಗನ ಲುಕ್ ಇದು, ಒಂದಿಷ್ಟು ಸುಮಾರು ಫಾಸ್ಟ್ ಕಟ್ಸ್ ಇದೆ. ಇದು ನೋಡಿ, ಇದು ಮ್ಯಾಕ್ಸಿಮಮ್ ಬ್ಲಡ್ ಶೆಡ್ ಇರೋ ಮೂವಿ. ಇದನ್ನ ನೋಡ್ಬಿಟ್ಟು ಬ್ಯಾಡಾಸ್ ರವಿಕುಮಾರ್ ಇದನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ನೋಡಿ ತೋರಿಸಿ ನಿಮಗೆ ಯೂಟ್ಯೂಬ್ ಇದರಲ್ಲಿ ಟೀಸರ್ ರಿವ್ಯೂ ಅಂತ ಇಲ್ಲಿ ಸರ್ಚ್ ಮಾಡಿದ್ರೆ ನೋಡಿ, ಇವರೆಲ್ಲ ರಿವ್ಯೂಗಳು ಮಾಡಿರೋದು ಹಿಂದಿಯಲ್ಲಿ. ನೋಡಿ ಈ ಪರ್ಟಿಕ್ಯುಲರ್ ವಿಡಿಯೋ ಮಾತ್ರ ಇದರಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ದಾನೆ ಇವನು ಶಾನ್ ಪ್ರಾಶರ್ ಯಶ್ಗೆ. ಆಮೇಲೆ ನೋಡಿ ಸೂರಜ್ ಕುಮಾರ್ದು ಅವನಿಗೂ ಇಷ್ಟ ಆಗಿಲ್ಲ ಪಕ್ಕ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಅವನೇನು ಹೇಳ್ತಾನೆ ಸೂರಜ್ ಕುಮಾರ್ ಅಂತ ಅಂದರೆ, ಇದು ಆವಾಗ KGF ಎಲ್ಲ ಬಂದಾಗ ಇದು ಎಲ್ಲ ಜನ ಇಷ್ಟಪಡೋರು, ಎಲ್ಲ ಚೆನ್ನಾಗಿರ್ತಾ ಇತ್ತು, ಅನ್ನಿಸ್ತಾ ಇತ್ತು ಜನರಿಗೆ, ಹೊಸ ಥರ ಇತ್ತು. ಈಗ ಎಲ್ಲರೂ ಅದೇ ಥರ ಮಾಡಿರೋದಕ್ಕೆ ಈಗ ಇದು ಅದ್ರ ಜೊತೆ ಒಂದು ಅಂತ ಸೇರ್ಕೊಳ್ತಾ ಇದೆ, ಹಾಗಾಗಿ ಏನೂ ಡಿಫ್ರೆಂಟ್ ಅನ್ನಿಸ್ಲಿಲ್ಲ ಅನ್ನೋ ರೀತಿ ಒಪಿನಿಯನ್ ಕೊಟ್ಟಿದ್ದಾನೆ ಅವನು ಸೂರಜ್ ಕುಮಾರ್. ಸೊ ಅದು ಬಿಟ್ಟರೆ ನೋಡಿ ಇಲ್ಲಿ ಒಂದು ಬ್ಯಾಡಸ್ ರವಿಕುಮಾರ್ಗೆ ಕಂಪೇರ್ ಮಾಡಿದ್ದಾನೆ ಇವನು, ಯಾರೋ ಪ್ರತೀಕ್ ಬರಾಡೆ ಅನ್ನೋ. ಸೊ ಈ ರೀತಿ ಇಂಟರ್ನೆಟ್ಟಲ್ಲಿ ಇಷ್ಟು ರಿಯಾಕ್ಷನ್ಸ್ ಇದೆ. ಕನ್ನಡದಲ್ಲಿ ನೋಡಿ ಸಿನಿಮಾ ವಿತ್ ವರುಣ್, ಖಡಕ್ ಸಿನಿಮಾ, ಇವರೆಲ್ಲ ರಿವ್ಯೂ ಮಾಡಿದ್ದಾರೆ. ಆಮೇಲೆ ನೋಡಿದೆ ನಾನು ಸುಮಾರು ಒಂದಿಷ್ಟು, ಬಟ್ ಎಲ್ಲನೂ ನೋಡೋಕ್ಕಾಗಲಿಲ್ಲ. ಇವನು ಒಬ್ಬ ನನ್ನ ಒನ್ ಆಫ್ ದ ಫೇವ್ರೆಟ್ ಯೂಟ್ಯೂಬರ್ ಅಂತ ಹೇಳ್ಬೋದು, ಫಿಲ್ಮಿ ಫೀವರು. ಸೊ ಇವನು ಅವಾಗ ಆ ಟೈಮಲ್ಲಿ KGF ರಿಲೀಸ್ ಆದಾಗ ಹಿಂದಿ ಬೆಲ್ಟಲ್ಲಿ ಮುಂಬೈಯಲ್ಲಿ ತುಂಬ ಹೆಲ್ಪ್ ಮಾಡಿದರು, ಅಂದರೆ ಯಶ್ಗೆ ಒಂದು ರೀತಿ ಮೂವಿ ಪ್ರಮೋಟ್ ಮಾಡಿದೆ KGF 1 ಬಂದಾಗ. ಸೊ ಆವಾಗ ಇವರೆಲ್ಲ ಮೀಟ್ ಆಗಿ ಒಳ್ಳೆ ಒಟ್ಟಿನಲ್ಲಿ ಚೆನ್ನಾಗಿ ಒಪಿನಿಯನ್ ಬಂದಿತ್ತು. ಸೊ ಇವರೆಲ್ಲ ಅವಾಗ ಎನ್ಕರೇಜ್ ಮಾಡಿದರು ಯಶ್ಗೆ KGF 1 ಬಂದಾಗ. ಸೊ ಕಮಿಂಗ್ ಬ್ಯಾಕ್ ಟು ದ ಟ್ರೈಲರ್ ನೋಡಿ, ಇಲ್ಲಿ ಇದು ತುಂಬ ಬ್ಲಡ್ ಶೆಡ್ ಇದೆ ಜಾಸ್ತಿ. ಈ ಪರ್ಟಿಕ್ಯುಲರ್ ಶಾರ್ಟ್ ಇದೆಯಲ್ಲ ಎಲ್ಲರಿಗೂ ಜನರಿಗೆ ತುಂಬಾ ಇಷ್ಟ ಆಗಿದೆ, ಎಸ್ಪೆಷಲಿ ಕನ್ನಡದವ್ರಿಗೆ. ಯಾಕಂದರೆ ಗೂಗ್ಲಿ ಮತ್ತು ಪ್ರೀವಿಯಸ್ ಓಲ್ಡರ್ ಮೂವೀಸ್ ಇದೆಯಲ್ಲ ಯಶ್ದು, ಯಾವ್ದು ಹೇಳಿ ಅದು ಇನ್ನೊಂದು ಲಕ್ಕಿ ಅಂತ ರಮ್ಯಾ ಜೊತೆ ಮಾಡಿದ್ದು, ಅವಾಗೆಲ್ಲ ಫುಲ್ ಹೆಂಗಾಗಿದ್ರಲ್ಲ ಯಶ್, ಆ ರೀತಿ ಅದೇ ಸೇಮ್ ಲುಕ್ ಇದರಲ್ಲಿ ಮತ್ತೆ ನೋಡಿ ಜನರಿಗೆ ಭಾಳ ಖುಷಿಯಾಗಿದೆ. ಸೊ ಹಾಗಾಗಿ ಸುಮಾರು ಇನ್ಸ್ಟಾಗ್ರಾಮಲ್ಲಿ ಇದಾಗಲಿ ಮೀಮ್ಸು, ಟ್ರೋಲ್ಸ್ ಅಲ್ಲ ಅಂದರೆ ಒಂದು ಒಳ್ಳೆ ಹೈಪ್ ಕ್ರಿಯೇಟ್ ಆಗ್ತಾ ಇರೋ ಥರ ಒಂದು ರೀತಿ ಸುಮಾರು ಮೀಮ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ ಹೋಮ್ ಡ್ಯಾಡಿ ಅನ್ನೋದು ಇದು ಕೂಡ ಸಖತ್ತು, ಅಂದರೆ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಅದನ್ನು ಟ್ರೋಲ್ ಅಂದರೆ ಇನ್ನು ಪಾಸಿಟಿವ್ ವೇ ಅಂತ ಅನ್ಬೋದು, ಅಥವಾ ನೆಗೆಟಿವ್ ಅಂತಲೂ ಹೇಳ್ಕೋಬೋದು. ಯಾಕಂದರೆ ಅದೇ ಡ್ಯಾಡಿ ಡೇ ಅನ್ನೋದೇ ಸುಮಾರು ಟ್ರೈಲರ್ಸಲ್ಲಿ ರಿಪೀಟ್ ಆಯ್ತು ಇವಾಗ ಅದು ಸೀಕ್ವೆನ್ಸಸ್ಸು. ಸೊ ಇಲ್ಲಿಗೆ ಇದು ಮುಗಿತಾ ಬಂತು, ಇಂಟಾಕ್ಸಿಕೇಟಿಂಗ್ ದ ವರ್ಲ್ಡ್ ಆನ್ 9. ಓಕೆ, ಸೊ ಇಷ್ಟು ಇತ್ತು ಪರ್ಟಿಕ್ಯುಲರ್ ರಿವ್ಯೂ. ಆಮೇಲೆ ಎಕ್ಸಲ್ಲಿ ನೀವು ಟಾಕ್ಸಿಕೇಶನ್ ಅಂತ ಹುಡುಕಿದ್ರೆ ನೋಡಿ, ಸುಮಾರು ಬಸ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗಿದೆ. ನಾನು ಹೇಳಿದ ಪೋಸ್ಟರ್ ಇದ್ದೇನೆ, ರಾಕಿಂಗ್ ಸ್ಟಾರ್ ಯಶಸ್ ಟಿಕೆಟ್ ಅಂತ ಇದೆ, ಟೀಸರ್ ಔಟ್ ನಾವು. ಆಮೇಲೆ ಇದು ಕನ್ನಡ ಟೀಸರ್ ಇದೆ, ಇದು 20th ಫೆಬ್ರವರಿ ರಿಲೀಸ್ ಆಯ್ತಲ್ಲ ಅದು, 19th ಮಾರ್ಚ್, ಎಕ್ಸಾಕ್ಟ್ಲಿ 1 ಮಂತ್ ಹತ್ತನೇ ಬಾಕಿ ಇದೆ. ಸೊ ನೋಡಿ, ಇದು ವಿತ್ ಬೇರ್ಡ್ ಬಟ್ ವಿತೌಟ್ ಬೇರ್ಡ್ ಅನ್ನೋದೆಲ್ಲ ಸುಮಾರು ಜನ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಿತೌಟ್ ಲುಕ್ ಬ್ಯಾಡ್ ವಿಲ್ ಬಿ ದ ಟಾಕ್ ಆಫ್ ದ ಟೌನ್ ಆಫ್ಟರ್ ದ ರಿಲೀಸ್ ಅಂತ ಹೇಳಿದ್ದಾರೆ ನೋಡಿ ಯಾರೋ. ಸೊ ಈ ರೀತಿ ಸುಮಾರು ಒಪಿನಿಯನ್ಗಳು ಆಮೇಲೆ ಇನ್ಪುಟ್ಸ್ಗಳು ಎಲ್ಲ ಶೇರ್ ಆಗಿದೆ ಇಂಟರ್ನೆಟ್ಟಲ್ಲಿ, ನೀವು ನೋಡ್ತಾ ಇರ್ಬೋದು. ಬೇರ್ಡ್ಲೆಸ್ ಶಾರ್ಟ್ಸ್ ಇಟ್ ಡಿಫ್ರೆಂಟ್ಲಿ ನೋಡಿ, ಎಲ್ಲ ಅದೇ ಇಷ್ಟಪಡ್ತಾ ಇದ್ದಾರೆ, ಬೇರ್ಡ್ಲೆಸ್ ಶಾರ್ಟ್ ಇರೋದು ಅವೆಲ್ಲ. ಇದು ಹಳೆ ಟ್ರೈಲರ್, ಇದು ಅಂದರೆ ಪ್ರೀವಿಯಸ್ಲಿ ಬಂದಿದ್ದು, ಅದು ಇದು ಸ್ವಲ್ಪ ಒಂದೆರಡು ಏನೋ ತೋರಿಸ್ದಂಗಿದೆ. ಅಂದರೆ ಯಾರೋ ಸ್ಲೋ ಮೋಷನಲ್ಲಿ ತೋರಿಸಿದ್ದಾರೆ ನೋಡಿ ಇದೆಲ್ಲ ಅದರದ್ದು ಶಾರ್ಟ್ಸ್ ಇದರಲ್ಲಿ. ಸೊ ಈ ರೀತಿ ಇದೆ ನೋಡಿ. ಕೆಲವು ಪೋಸ್ಟರ್ಗಳು ನೋಡಿ, ಇದೊಂದು ಇನ್ನೊಂದು ಪೋಸ್ಟರ್ ರಿಲೀಸ್ ಆಗಿದ್ದು. ಸೊ ಬೇರೆ ಬೇರೆ ಈ ರೀತಿ
ಪೋಸ್ಟರ್ಗಳು. ಆಮೇಲೆ ನೋಡಿ ಇಲ್ಲಿ ಕೆಲವು ಒಪಿನಿಯನ್ಸ್ ಇಷ್ಟ ಆಗಿಲ್ಲ ಕೆಲವ್ರಿಗೆ. ಆಯಿತಾ. ಸೊ ಧುರಂಧರ್ ಮತ್ತು ಇದು ಟಾಕ್ಸಿಕ್ ಎರಡೂ ಒಂದೇ ದಿನ ರಿಲೀಸ್ ಆಗ್ತಾ ಇರೋದು ಕೂಡ ಜನರಿಗೆ ಅಷ್ಟು ಇಷ್ಟ ಇಲ್ಲ. ಯಾಕಂದರೆ ಥಿಯೇಟರ್ಸು ಸ್ಪ್ಲಿಟ್ ಆಗುತ್ತೆ. ಆಮೇಲೆ ಏನೋ ಒಟ್ಟಿನಲ್ಲಿ ಬೇರೆ ಬೇರೆ ದಿನ ಬರ್ಬೋದಿತ್ತು. ಬಟ್ ಆ್ಯಕ್ಚುಲ್ ಆಗಿ ಇವ್ರು ಧುರಂಧರ್ ಅವ್ರ ಟೀಮ್ ಅವರೇನೆ ಆ್ಯಕ್ಚುಲಿ ಕ್ಲಾಶ್ ಆಗಿ ಬರ್ತಾ ಇರೋದು ಇದ್ರ ಜೊತೆಗೆ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಅನೌನ್ಸ್ ಮಾಡಿದ್ದು 19/3/2026 ಅಂತ ಟಾಕ್ಸಿಕ್ ಟೀಮ್ ಅವರೇನೆ. ರುಕ್ಮಿಣಿ ವಸಂತದ್ದು ನೋಡಿ ಮೆಲಿಸಾ ಅನ್ನೋ ರೋಲ್ ಇದೆ ಮೂವಿಯಲ್ಲಿ. ಆಮೇಲೆ ನೋಡಿ ಇಲ್ಲಿ ಎಲ್ಲ ಪೋಸ್ಟರ್ಸ್ದು ಫೋಟೋಸ್ ಇದೆ ನೋಡಿ, ಏನೇನು ಬಂದಿತ್ತೋ ಎಲ್ಲ ನೋಡಿ ಇಲ್ಲಿದೆ. ಇದು ಕೇರ್ ಅಡ್ವಾನಿ ಆಸ್ ನಾಡಿಯಾ ಆ್ಯಂಡ್ ಹುಮಾ ಖುರೇಶಿ ಆಸ್ ಎಲಿಜಬೆತ್, ನಯನತಾರ ಗಂಗಾ, ತಾರಾ ಸುತಾರಿ ಆಸ್ ರೆಬ್ಯಾಕಾ ಅಂದ್ಬಿಟ್ಟು ಒಂದಿಷ್ಟು ಎಲ್ಲ ಪೋಸ್ಟರ್ಸ್ಗಳು ನೋಡಿ, ಫುಲ್ ಸ್ಕ್ರೀನ್ ಪೋಸ್ಟರ್ಸ್ಗಳು ಇಲ್ಲೇ ಇದ್ದಾವೆ, ನೋಡ್ಬೋದು ನೀವು. ಸೊ ಈ ರೀತಿ ನೋಡಿ. ಸೊ ಅಷ್ಟು ಬಸ್ ಕ್ರಿಯೇಟ್ ಆಗಿದೆ. ಇದು ಅಷ್ಟೇ ನೋಡಿ, ಇದು ಒಂದು ಪೋಸ್ಟರ್, ಡಿಫ್ರೆಂಟ್ ಟೈಪ್ ಆಫ್ ಪೋಸ್ಟರ್. ಅನಿಮಲ್ ಫಿಲಮ್ ಜೊತೆನೂ ಕಂಪೇರ್ ಮಾಡಿದ್ರು ಈ ಪೋಸ್ಟರ್ ತೋರಿಸ್ಬಿಟ್ಟು. ಅದೇ ಇದೇ ಥರ ಪೋಸ್ಟರ್ ಇತ್ತಂತೆ ಅನಿಮಲ್ದು ಕೂಡ. ಸೊ ಆ ರೀತಿ ಇದೆ. ಸೊ ಇಷ್ಟು ಹೇಳ್ತಾ ನನ್ನ ಒಪಿನಿಯನ್ ಏನಂತ ಅಂದರೆ, ಈಗ ಏನು ಹೇಳ್ಬೋದು, ಇದು ಪರ್ಟಿಕ್ಯುಲರ್ ಥೀಮ್, ಈ ಟಾಕ್ಸಿಕ್ದು ಥೀಮ್ ಇದೆಯಲ್ಲ, ಮತ್ತೆ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ಅಂತ ಹೇಳ್ಬೋದು. ಬಟ್ ಹಂಗಂತ ಇದನ್ನು ಅಷ್ಟೊಂದು ತೆಗೆದಾಕೋ ರೀತಿ ಅಥವಾ ಅಟರ್ ಫ್ಲಾಪ್ ಆಗೋ ರೀತಿ ಅಂತೂ ಖಂಡಿತ ಇಲ್ಲ, ಈ ಹಿಂದಿ ಬೆಲ್ಟ್ನಲ್ಲಿ ಹೇಳ್ತಾ ಇರೋ ರೀತಿ. ಆಮೇಲೆ ಕನ್ನಡಿಗರಿಗೆ ಇದು ಖಂಡಿತ ಒಂದು ಹೆಮ್ಮೆಯ ವಿಷಯ. ಯಶ್ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚಿತ್ರನ ತಗೊಂಡೋಗಿ ಒಂದು ಗ್ಲೋಬಲ್ ಆಡಿಯನ್ಸ್ಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಮ್ಮೆಲ್ಲ ಕನ್ನಡಿಗರಿಗೆ ಒಂದು ಖುಷಿಯ ವಿಚಾರ. ಅಟ್ ದ ಸೇಮ್ ಟೈಮ್ ಅಷ್ಟೊಂದು ವೈಲೆನ್ಸ್ ಮತ್ತು ಬ್ಲಡ್ ಶೆಡ್ ಕೂಡ ನಾನು ಸಪೋರ್ಟ್ ಮಾಡೋದಿಲ್ಲ. ಆದರೂ ಒಬ್ಬ ಆನೆಸ್ಟ್ ರಿವ್ಯೂವರ್ ಆ ಥರ ಒಪಿನಿಯನ್ ಕೊಡೋ ರೀತಿಯಲ್ಲಿ ನನ್ನ ಏನೇನು ಅನಿಸಿಕೆಗಳಿತ್ತು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇದೇ ರೀತಿ ವಿಡಿಯೋಗಳನ್ನ ನಿಮ್ಮ ಮುಂದೆ ಇನ್ನು ತರ್ತಾ ಇರ್ತೀನಿ. ಮತ್ತು ಗೇಮಿಂಗ್ ಸ್ಟ್ರೀಮ್ಸ್ಗೆ ಮತ್ತು ಯಾವ ಪರ್ಟಿಕ್ಯುಲರ್ ಗೇಮ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳಿಸ್ಕೊಡಿ. ಆ ಪರ್ಟಿಕ್ಯುಲರ್ ಗೇಮ್ಸ್ನ ಆಡೋಣ. ನೀವು ಕೂಡ ಲೈವಲ್ಲಿ ಜಾಯ್ನ್ ಆಗಿ ಮತ್ತು ರೆಕಾರ್ಡಿಂಗ್ಸ್ ಕೂಡ ನೀವು ಎಂಜಾಯ್ ಮಾಡ್ಬೋದು. ಮತ್ತು ಮೂವಿ ಬಗ್ಗೆ ಅಷ್ಟೊಂದು ನಾನು ಕವರ್ ಮಾಡ್ತಾ ಇಲ್ಲ ಇತ್ತೀಚೆಗೆ. ಬಟ್ ಯಾವುದಾದ್ರು ಈ ರೀತಿ ಸಿಗ್ನಿಫಿಕೆಂಟ್ ಏನಾದರೂ ಡೆವಲಪ್ಮೆಂಟ್ ಆದಾಗ ಖಂಡಿತ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಇಷ್ಟು ಹೇಳ್ತಾ ಸಿಗ್ತೀನಿ. ಈ ವಿಡಿಯೋನ ಇವತ್ತಿಗೆ ಇಲ್ಲೇ ಮುಗಿಸೋಣ. ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.